ನಂಜನಗೂಡಿನ ಶಿರಮಹಳ್ಳಿ ಗ್ರಾಮ ಸೇತುವೆ ಬಿದ್ದು 1 ತಿಂಗಳಾಯ್ತು. 500 ಎಕರೆ ಜಮೀನಿಗೆ ಹೋಗೋಕೆ ದಾರಿನೇ ಇಲ್ಲ. 5-6 ಕಿಲೋಮೀಟರ್ ಸುತ್ತಾಟ. ಸೇತುವೆ ನಿರ್ಮಾಣಕ್ಕೆ ಆಗ್ರಹ. ಸೇತುವೆ ಕುಸಿತ, ರೈತರಿಗೆ ಕಷ್ಟ. ಕಾಲುವೆಗೆ ನಿರ್ಮಾಣ ಮಾಡಿದಂತ ಸೇತುವೆ ಬಿದ್ದು ಹೋಗಿ ಬರೋಬ್ಬರಿ ತಿಂಗಳಾಯ್ತು. ಗದ್ದೆ, ಜಮೀನು, ತೋಟಕ್ಕೆ ಹೋಗೋಕೆ ರೈತರು ಕಷ್ಟ ಪಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಸೊ ಈ ಪರಿಣಾಮದಿಂದ ಏನಾಗಿದೆ, 5-6 ಕಿಲೋಮೀಟರ್ ಸುತ್ತಾಡಬೇಕಾದಂತ ಅನಿವಾರ್ಯತೆ ಇದೆ. ಅವರ ಗದ್ದೆಗೆ, ಜಮೀನಿಗೆ ಹೋಗ್ಬೇಕು ಅಂತ ಇದ್ರೆ ಬರೋಬ್ಬರಿ 5-6 ಕಿಲೋಮೀಟರ್ ರೌಂಡ್ ಹೊಡೆದು ಅವ್ರ ಹೊಲಕ್ಕೆ ಹೋಗ್ಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸೇತುವೆ ಬಿದ್ದಂತಹ ಹಿನ್ನೆಲೆಯಲ್ಲಿ ನಂಜನಗೂಡು ತಾಲೂಕಿನ ಶಿರಮಹಳ್ಳಿ ಗ್ರಾಮಸ್ಥರ ಕತೆ ಇದು. 1 ತಿಂಗಳಾಯ್ತು ಬರೋಬ್ಬರಿ. ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ರೈತರು ಜೀವನ ಮಾಡ್ತಾ ಇದ್ದು, ಪ್ರತಿನಿತ್ಯ ಹೆಣಗಾಡ್ತಾ ಇದ್ದು. ಸೊ ಈ ಬಗ್ಗೆ ಯಾರು ಗಮನ ಕೊಡ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿರಮಹಳ್ಳಿ ಗ್ರಾಮಸ್ಥರ ಕಥೆಯನ್ನ ನೋಡ್ತಾ ಇದ್ದೀವಿ. ಬರೋಬ್ಬರಿ 1 ತಿಂಗಳಾದ್ರೂ ಕೂಡ ಯಾರು ಕಿವಿಗೊಡ್ತಾ ಇಲ್ಲ. ಈ ಬಗ್ಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಬರೋಬ್ಬರಿ 5-6 ಕಿಲೋಮೀಟರ್ ಸುತ್ತಾಟ. ಅಲ್ಲಿನ ಕತೆ ಏನು ಹಾಗಾದ್ರೆ, ಒಂದು ವರದಿ ಇದೆ, ನೋಡೋಣ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಶಿರಮಹಳ್ಳಿ ಗ್ರಾಮದಲ್ಲಿ ಕಬಿನಿ ಬಲದಂಡೆ ನಾಲೆಯ ಸೇತುವೆ ಕುಸಿದು ತಿಂಗಳು ಕಳೆದಿದೆ. ಪ್ರತಿನಿತ್ಯವೂ ಸೇತುವೆ ದಾಟಿ ಜಮೀನಿಗೆ ತೆರಳುತ್ತಾ ಇದ್ದ ರೈತರಿಗೆ ಸಂಕಷ್ಟ ಎದುರಾಗಿದೆ. ವಾಹನಗಳ ಓಡಾಟ ಸಂಪೂರ್ಣ ನಿಂತಿದೆ. ಕಬಿನಿ ಬಲದಂಡೆ ಸೇತುವೆ ಮೇಲೆ ಸೈಕಲ್, ಸ್ಕೂಟರ್, ಟ್ರ್ಯಾಕ್ಟರ್ನಲ್ಲಿ ಕೃಷಿ ಸಂಬಂಧಿಸಿದ ವಸ್ತುಗಳನ್ನು ಸಾಗಿಸೋಕೆ ಕಳೆದ 1 ತಿಂಗಳಿಂದ ಆಗ್ತಾ ಇಲ್ಲ. ಸುಮಾರು 5 ಕಿಲೋಮೀಟರ್ ಸುತ್ತಾಡಿಕೊಂಡು ರೈತರು ಜಮೀನಿಗೆ ಹೋಗುವ ಪರಿಸ್ಥಿತಿ ಇದೆ. ಬಂದ ತಕ್ಷಣ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಿದಾಗ ಆಫೀಸ್ಗೆ ಹೋಗಿ ಕುಂತ್ಕೊಂಡು ಬಂದು ಕರ್ಕೊಂಬಂದು ಅವ್ರನ್ನ ಸ್ಪಾಟ್ ನೋಡಿ ಆಯ್ತಪ್ಪ ಅಂದ್ಬಿಟ್ಟು ಮಣ್ಣು ಹಾಕ್ಸಿರು. ಅಲ್ಲಿ ಹೋದ್ರೆ ಆಗ್ತಾ ಇದೆ ಆಫೀಸಲ್ಲಿ ಇದೇ ಉತ್ತರ ಹೇಳಿ 2,000 ಎಕರೆ ಕಬ್ಬಿದೆ, 45 ಎಕರೆ. ಜೂನು ಮುಗಿದ ತಕ್ಷಣ ಕಟಾವ್ಗೆ ಇದು ಬಂದಿದೆ ಪರ್ಮಿಷನ್ನು. ಈ ಕಡೆ ಹೊಡೆದ್ರೆ ಒಂದು 60 ರೂಪಾಯಿ ನಮ್ಗೆ ಬಾಡಿಗೆ ಬೀಳ್ತಿತ್ತು. ಈಗ ಆ ಕಡೆಗೆ ಏನಾದ್ರು ಸಾಗಾಣಿಕೆ ಮಾಡಬೇಕು ಅಂದರೆ ಒಂದು 4 ಕಿಲೋಮೀಟ್ರ್ ಎತ್ತಿನ ಗಾಡಿನಲ್ಲಿ ಹೊಡಿಬೇಕು. ಈ ಸೇತುವೆ ಇರೋದ್ರಿಂದ ನಮ್ಗೆ ಅನುಕೂಲ ಆಯಿತು. ಈ ಸೇತುವೆ ಬಿದ್ದೋಗಿ ಭಾಳ ಕಷ್ಟ ಆಗಿದೆ. ಶುಂಠಿ ಇದೆ, ಒಂದು 30-40 ಎಕರೆ, 2,000 ಎಕರೆ ಬರ್ತದೆ ಈ ಸೇತುವೆಗೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದುವರೆಗೂ ಇಲ್ಲಿ ಬಂದು ಸ್ಪಂದಿಸೇ ಇಲ್ಲ ಸರ್. ಸಾವಿರಾರು ರೈತರಿಗೆ ಈ ರೋಡೇ ಮೇಯ್ನು. ಪ್ರತಿಯೊಂದು ದನ ಕರು ಜಾನುವಾರು ಅವರು ಜಮೀನಿಂದ ಮನೆಗೆ ಸೊಪ್ಪು ಸದೆ ಬೆಳೆದಂಥ ಪದಾರ್ಥಗಳೆಲ್ಲ ಸಾಗಿಸ್ಬೇಕಾದ್ರೆ ಇದೇ ಮೇಯ್ನ್ ರೋಡು. ನೋಡಿ, ಈ ಕಡೆ ಹೋದರೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗ್ಬೇಕು. ಈ ಕಡೆ ಹೋದರೆ ಕಾರ್ಯದಿಂದ ನಾವು ಕಾರ್ಯಕ್ಕೆ ಹೋಗಿ ಪುನಃ ಇಲ್ಲಿಗೆ ಬರಬೇಕಾಗುತ್ತೆ ಇದೇ ಪಾಯಿಂಟ್ಗೆ. ಅದರಿಂದ ಭಾಳ ತೊಂದರೆ ಆಗಿದೆ ಸಾರ್ವಜನಿಕರಿಗೆ. ದಯವಿಟ್ಟು ಶೀಘ್ರಗತಿಯಲ್ಲಿ ಇದನ್ನು ಬೇಗ ಸೇತುವೆ ನಿರ್ಮಾಣ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕೊತಾವೆ. ಇನ್ನೊಂದು ಸತಿ ಎಲ್ಲೂ ಇಲ್ಲ ಸರ್. ಈಗ ಕಾರ್ಯ ಹತ್ರ ಹೋಗ್ಬೇಕು. ಕಾರ್ಯ ಹತ್ರ ಹೋದ್ರೆ ಮಾತ್ರ ಕಾರ್ಯದಿಂದ ಬರ್ಬೇಕು ಇಲ್ಲಿಗ. ಪುನಃ ಈಗ ಉಸ್ಕೂರ್ ಹತ್ರ ಹೋಗಿ ಅಲ್ಲೊಂದು ಸೇತುವೆ ಇದೆ, ಇಲ್ಲಿಂದ 3 ಕಿಲೋಮೀಟ್ರ್ ಅಲ್ಲೋಗಿ ಪುನಃ ವಾಪಸ್ ಬರ್ಬೇಕು. 500 ಮೀಟ್ರಿಗೆ ನಾವು ಈಗ 500 ಮೀಟ್ರ್ ಈ ಸೇತುವೆ ದಾಟ್ತೋದ್ರೆ ಊರಿಂದ ಒಂದು 200-300 ಮೀಟ್ರಿಗೆ ನಾವು ಜಮೀನಿಗೆಲ್ಲ ಬರ್ತೀವಿ. ಈಗ 4-5 ಕಿಲೋಮೀಟ್ರ್ ದಾಟಬೇಕಾಗಿದೆ ನಾವು. ಎಲ್ಲ ಈ ಕಡೆ ಉಸ್ಕೂರ್ಗೆ ಹೋಗ್ಬೇಕು, ಈ ಕಡೆ ಗರಮದಿಂದ ಬರಬೇಕು. ಆ ಥರ ಆಗಿದೆ. ಮತ್ತೇನಿದೆ, ಕಳೆದ ವರ್ಷನೇ ಇಲ್ಲೆಲ್ಲ ಬಿರುಕ್ಬಿಟ್ಟಿತ್ತು ಇದು ಬ್ರಿಡ್ಜು. ಈಗ ಬಂದು ನೋಡ್ಕೊಂಡು ಹೋಯ್ತಾ ಇದ್ರೆ ಅಷ್ಟೇ. ಪುನಃ ಇದು 1ನೇ ತಾರೀಕು, ಜೂನ್ 1ನೇ ತಾರೀಕು ಫುಲ್ ಕ್ರಾಸ್ ಆಯ್ತಲ್ಲ, ಅವಾಗೆಲ್ಲ ನಾವು ಮನವಿ ಕೊಟ್ಟು ಬರ್ತಾರೆ, ನೋಡ್ಕೊತಾರೆ, ಹೋಯ್ತಾ ಇರ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ನಾಲೆಯ ಸೇತುವೆ ರಿಪೇರಿ ಮಾಡಿಸಬೇಕು. ಈ ಬಗ್ಗೆ ಕ್ರಮ ಕೈಗೊಳ್ತಾರಾ, ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಸೇತುವೆ ಬಿದ್ದು ಜನ ಎಷ್ಟರ ಮಟ್ಟಿಗೆ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಅವರ ಬಾಯಿಂದ ಕೇಳ್ತಾ ಇದ್ವಿ. ಮತ್ತೆ ಎಷ್ಟರ ಮಟ್ಟಿಗೆ ಅಲ್ಲಿ ಸೇತುವೆ ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಕೇವಲ 200 ಮೀಟರ್ ಮುಂದೆ ಹೋಗ್ಬಿಟ್ರೆ ಆ ಸೇತುವೆ ದಾಟಿ ನಮ್ಮ ಜಮೀನಿಗೆ ನಾವು ಹೋಗ್ತಾ ಇದ್ವಿ, 5-6 ಕಿಲೋಮೀಟರ್ ರೌಂಡ್ ಹೊಡಿಬೇಕು ಅಂತ. ಯಾವಾಗ ಆಗಬಹುದು ಅಂತ ಅನ್ಸುತ್ತೆ? ಯಾರ್ಯಾರ ಗಮನಕ್ಕೆ ಹೋಗಿದೆ ಈ ಸಮಸ್ಯೆ ಈಗ?
ಅರುಣ್, ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಶಿರುಮಳ್ಳಿ ಗ್ರಾಮದಲ್ಲಿರುವಂತಹ ಕಬಿನಿ ಬಲದಂಡೆ ನಾಲೆ ಏನಿದೆ, ಈ ನಾಲೆಯ ಸೇತುವೆ ಕುಸಿದು ಕಳೆದ 1 ತಿಂಗಳಾಗಿದೆ. 1 ತಿಂಗಳಿಂದಲೂ ಕೂಡ ರೈತರಿಗೆ ಕೃಷಿ ಸಂಬಂಧಿಸಿದ ವಸ್ತುಗಳನ್ನು, ಅಂದರೆ ಕೃಷಿಗೆ ಯಾವ್ಯಾವ ವಸ್ತುಗಳು ಬೇಕು, ಗೊಬ್ಬರ ಇರ್ಬೋದು ಅಥವಾ ಕಬ್ಬು ಕಟಾವು ಮಾಡಿ ತರಲಿಕ್ಕೆ ಇರ್ಬೋದು, ಎಲ್ಲವನ್ನೂ ಕೂಡ ಸಾಗಣೆ ಮಾಡಲು ಕಷ್ಟ ಆಗ್ತಾ ಇರುವಂಥದ್ದು. ಸೇತುವೆ ಕುಸಿಯುವ ಮೊದಲೇ ಈಗಾಗಲೇ ರೈತರು ಒಂದು ಬಾರಿ ಮನವಿಯನ್ನು ಮಾಡಿದ್ದಾರೆ. ಈ ಸೇತುವೆ ಕುಸಿಯೋ ಥರ ಇದೆ, ಮೊದಲೇ ನೀವು ಒಂದು ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿಕೊಡಿ, ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಆದರೆ ಯಾವುದೇ ಅಧಿಕಾರಿಗಳು ಕೂಡ ಆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಈಗ ಸೇತುವೆ ಕುಸಿದು 1 ವರ್ಷ ಆಗಿದೆ, 1 ತಿಂಗಳಾಗಿದೆ. ಕಳೆದ 1 ತಿಂಗಳಿಂದಲೂ ಕೂಡ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೆ ಆಯಿತು ನಾವು ಮಾಡಿಸ್ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಹೊರತು ಯಾವುದೇ ಕಾರ್ಯರೂಪಕ್ಕೂ ಕೂಡ ತರ್ತಾ ಇಲ್ಲ. ಈ ಬಗ್ಗೆ ಅಲ್ಲಿನ ಸ್ಥಳೀಯ ಶಾಸಕರಾದ ದರ್ಶನ್ ಧ್ರುವಣ್ಣನವ್ರಿಗೂ ಕೂಡ ಮನವಿಯನ್ನು ಮಾಡಿದ್ದಾರೆ, ಆದರೆ ಆಗ್ತಾ ಇಲ್ಲ. ಆದರೆ ರೈತರು ಇಲ್ಲಿ ಹೇಳ್ತಾ ಇರುವಂಥದ್ದು ಕೇವಲ 7 ಮೀಟರ್ ಸೇತುವೆ ಇದು. ಇಲ್ಲಿಂದ 100 ಮೀಟರ್, 200 ಮೀಟರ್, 500 ಮೀಟರಲ್ಲಿ ನಮ್ಮ ಗದ್ದೆಗಳಿರುವಂಥದ್ದು, ಜಮೀನುಗಳಿರುವಂಥದ್ದು. ಈ ಕೇವಲ 100 ಮೀಟರ್, 200 ಮೀಟರ್ಗೆ ನಾವು ಹೋಗಬೇಕಾದ್ರೆ 5 ಕಿಲೋಮೀಟರ್ ಸುತ್ತಾಟವನ್ನು ನಡೆಸ್ಕೊಂಡು ಹೋಗಬೇಕು. ಅದು ಕೂಡ ಕಲ್ಲು ಮುಳ್ಳಿನ ರಸ್ತೆ, ಅದು ಆ ರಸ್ತೆಯೂ ಕೂಡ ಸರಿ ಇಲ್ಲ. ಇನ್ನು ಕಳೆದ ಇನ್ನೊಂದು ತಿಂಗಳಾದರೆ ಅಲ್ಲಿ ಕಬ್ಬು ಕಟಾವಾಗುತ್ತೆ. ಸುಮಾರು 106 ಎಕರೆಯಲ್ಲಿ ಕಬ್ಬನ್ನು ಬೆಳೆದಿದ್ದೀವಿ, ಶುಂಠಿಯನ್ನು ಬೆಳೆದಿದ್ದೀವಿ, ಎಲ್ಲವನ್ನು ಕೂಡ ಇದೇ ಸೇತುವೆ ಮೇಲೆ ತೆಗೆದುಕೊಂಡು ಹೋಗ್ತಾ ಇದ್ವಿ. ಆದರೆ ಈಗ ಮಾರ್ಗವನ್ನು ಬದಲಾಯಿಸಬೇಕು. ಮಾರ್ಗವನ್ನು ಬದಲಾಯಿಸಿದ್ರೆ ಹೆಚ್ಚಿನ ದರವನ್ನು ಕೇಳ್ತಾರೆ. ನಾವು ಬೆಳೆದಂಥ ಬೆಳೆಗೆ ಈಗಾಗಲೇ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಇನ್ನೂ ಹೆಚ್ಚಿಗೆ ಬೆಲೆಯನ್ನು ಕೊಟ್ಟರೆ ರೈತರು ಎಲ್ಲಿ ಹೋಗಬೇಕು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಕನಿಷ್ಠ ಈಗಾಗಲೇ ಕಳೆದ ವರ್ಷವೇ ನಿಮಗೆ ಮನವಿಯನ್ನು ಕೊಟ್ಟಿದ್ದೀವಿ, ಸೇತುವೆ ಬೀಳೋ ಹಂತದಲ್ಲಿದೆ ಅಂತೇಳಿ. ಈಗ ಬಿದ್ದೋಗಿ 1 ತಿಂಗಳಾಗಿದೆ, ಇನ್ಯಾವಾಗ ರೆಡಿ ಮಾಡಿಸ್ತೀರಿ? ರೈತರಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಅಂದರೂ ಕೂಡ ನೀರಾವರಿ ಇಲಾಖೆ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿಕೊಳ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಅಟ್ಲೀಸ್ಟ್ ಇನ್ನು 1.5 ಆನಂದ ಮಾತಾಡಿಸ್ತೀನಿ. ಶಾಸಕರು ದರ್ಶನ್ ಧ್ರುವ ನಾರಾಯಣ್ ಅವರೇ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಒಂದು ಸೇತುವೆ ಕುಸಿತ ಪ್ರಕರಣ ತಮ್ಮ ಗಮನಕ್ಕೆ ಬಂದಿದೆ ಅನ್ನುವಂತ ವಿಚಾರ ನಮಗೂ ಕೂಡ ಗೊತ್ತಾಯಿತು. ಬಂದಿದೆ ಸರ್, ತುಂಬಾ ಸಮಸ್ಯೆ ಆಗ್ತಿದೆ ರೈತರಿಗೆ. ಇಲ್ಲ 1 ತಿಂಗಳು ಮುಂಚೆನೆ ಎಸ್ಟಿಮೇಟ್ ಆಗಿದೆ ಅದು. ಈಗ ಸ್ವಲ್ಪ ಸರ್ಕಾರದ್ದು ವ್ಯತ್ಯಾಸ ಆಯ್ತಲ್ಲ, ಸ್ವಲ್ಪ ಡಿಲೇ ಆಯ್ತು. ಈಗಾಗಲೇ ಸಿ ಹತ್ರ ನಾನು ಮಾತಾಡಿದೀನಿ, ಸಿ ಮತ್ತೆ ಸಿ ಇಬ್ಬರ ಹತ್ರ ಮಾತಾಡಿದೀನಿ. ಕಳೆದ ಬಾರಿ ನಾನು ಒಂದು ಕಪ್ಸೋಗೆ ಅಂತ ಒಂದು ಗ್ರಾಮದಲ್ಲಿ ಇದೇ ರೀತಿ ಆಗಿತ್ತು. ಅದನ್ನ 1 ತಿಂಗಳಲ್ಲಿ ನಿರ್ಮಾಣ ಮಾಡ್ಕೊಟ್ಟು ಅದೇ ರೀತಿ ಇದನ್ನು ಮಾಡ್ತೀವಿ ಸರ್. ಈಗ ಆದಷ್ಟು ಬೇಗ ಕಾಮಗಾರಿನ ಕೈಗೆತ್ಕೊಂಡು ಮಾಡ್ತೀವಿ. ಇದು ಕಂಪ್ಲೀಟ್ ಕೊಲಾಪ್ಸ್ ಮಾಡಿ ಹೊಸದ ಮಾಡೋದ ಸರ್, ಹೇಗೆ? ಯಾಕಂದ್ರೆ ಅದು ನೋಡ್ತಿದ್ವಿ ನಾವು, ಹೊಸದಾಗಿ ನಿರ್ಮಾಣ ಮಾಡ್ಬೇಕಾಗುತ್ತೆ ಸರ್. ಅದು ಸ್ಟ್ರಕ್ಚರ್ ಪ್ರಕಾರವಾಗಿ ಮಾಡ್ತೀವಿ ಸರ್. ಯಾವ ರೀತಿ ಇಂಜಿನಿಯರ್ಸ್ ಎಸ್ಟಿಮೇಟ್ ಮಾಡಿದ್ರೆ ಅದ್ರ ಪ್ರಕಾರವಾಗಿ ಮಾಡ್ತೀವಿ ಸರ್. ಎಷ್ಟು ದಿನದ ಒಳಗಡೆ ಆಗಬಹುದಂತ ಅನ್ಸುತ್ತೆ ಸರ್? ಈಗ ಇಲ್ಲ, ಆದಷ್ಟು ಬೇಗ ಮಾಡ್ತೀವಿ ಸರ್. ಯಾಕಂದ್ರೆ ಅದು ಶಾರ್ಟ್ ಟರ್ಮ್ ಟೆಂಡರ್ ಮಾಡ್ಬೇಕಾಗ್ತದೆ, ಅದನ್ನ ಎಮರ್ಜೆನ್ಸಿ ವರ್ಕ್ ಆಗಿರೋದ್ರಿಂದ. ಸೊ ಆದಷ್ಟು ಬೇಗ ಮಾಡ್ತೀವಿ. ಅಂದ್ರೆ ಏನೇನ್ ಎಸ್ಟಿಮೇಟ್ ಆಗಿದೆ? ಯಾವುದೇ ರೀತಿಯಾದಂತ ಅನಾನುಕೂಲ ಆಗದೇ ರೀತಿ ಮಾಡ್ತೀವಿ ಸರ್. ಅಲ್ಲ ಸರ್, ಈಗ ಏನೇನ್ ಎಸ್ಟಿಮೇಟ್ ಆಗಿದೆ ಅಂತ ತಮ್ಮ ಗಮನಕ್ಕೆ ಏನೇನ್ ಬಂದಿದೆ, ಎಷ್ಟರಲ್ಲಿ ಆಗಬಹುದು, ಏನೇನ್ ಸ್ಯಾಂಕ್ಷನ್ ಆಗಿದೆ ಅಂತ? ಅಲ್ಲ, ಇದು ಎಮರ್ಜೆನ್ಸಿ ವರ್ಕ್ ಆಗಿರೋದ್ರಿಂದ ನಮ್ಮ MD ಅವ್ರ ಹಂತದಲ್ಲೇ ಆಗ್ತಿದೆ ಇದು. ಇನ್ನ 1 ತಿಂಗಳಿಂದಾನೇ ಎಸ್ಟಿಮೇಟ್ ಮಾಡಿದಾರೆ ಅದಕ್ಕೆ. ಈಗಷ್ಟೇ ಇಂಜಿನಿಯರ್ ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಅದು. ಆದಷ್ಟು ಬೇಗ ಕಾಮಗಾರಿನ ಕೈಗೆತ್ಕೊಂಡು ಮುಗಿಸ್ತೀವಿ ಸರ್. ಅಂದ್ರೆ ತಮ್ಮ ಪ್ರಕಾರ ಗೌರ್ಮೆಂಟ್ ಅಲ್ಲಿ ಒಂದಿಷ್ಟು ಏರುಪೇರು ಆದಾಗ ಸಮಸ್ಯೆ ಆಗಿದೆ ಹೊರತು ಅದಕ್ಕೆ ಸ್ಟಾಪ್ ಆಗಿದೆ ಅಷ್ಟೇ. ಇಲ್ಲ, ಸ್ವಲ್ಪ ಮಿನಿಸ್ಟ್ರಿ ಚೇಂಜ್ ಆಯ್ತಲ್ಲ. ಎಸ್ ಹೌದು, ಮಿನಿಸ್ಟ್ರಿ ಚೇಂಜ್ ಆಯ್ತು, ಸ್ವಲ್ಪ ಡಿಲೇ ಆಯ್ತು. ವಿಸಿಟ್ ಕೊಟ್ಟಿದ್ದೀರಾ ಸರ್ ಇಲ್ಲೆಲ್ಲ? ಶಿರ್ಮಳಿಗೆ ನಾನು ವಿಸಿಟ್ ಕೊಟ್ಟಿದ್ದೀನಿ ಸರ್. ಜನರನ್ನು ಕೂಡ ನಂಗೆ ಗಮನ ತಂದಿದ್ದಾರೆ. ಅದಾದ್ಮೇಲೆ ಎಸ್ಟಿಮೇಟ್ ಮಾಡಕ್ ಹೇಳಿದ್ರು ಸರ್. ಈಗ ಈ ಸೇತುವೆ ಹಾಳಾಗಿದ್ದಕ್ಕೆ ಬೇರೆ ಸೇತುವೆಗಳನ್ನ ಅವಲಂಬನೆ ಮಾಡ್ಕೊಳ್ತಿದ್ದಾರೆ ಅಲ್ಲಿ ರೈತರು. ಅದು ಒಂದು 5-6 ಕಿಲೋಮೀಟರ್ ರೌಂಡ್ ಹೊಡೆದು ಬರಬೇಕು. ಆ ಸೇತುವೆಗಳು ಓಕೆ ಇದೆ ಸರ್? ಅಲ್ಲಿ ಹೋಗಿದ್ರ ತಾವು? ಈಗ ಯೂಸ್ ಮಾಡ್ತಾ ಇರೋ ಸೇತುವೆಗಳು? ಇಲ್ಲ, ಡೆಫಿನೆಟ್ಲಿ ಆಲ್ಟರ್ನೇಟಿವ್ ಯೂಸ್ ಮಾಡ್ತಿದ್ದಾರೆ ಈಗ. ಹೌದು, ಖಂಡಿತವಾಗಿಯೂ ಈಗಾಗಲೇ ಹೇಳದಂತೆ ಆದಷ್ಟು ಬೇಗ ಈ ಒಂದು ಕಾಮಗಾರಿನ ಕೈಗೆತ್ತಿಕೊಂಡು ಪೂರ್ಣಗೊಳಿಸಿ ಜನರಿಗೆ ಸುಗಮವಾಗಿ ಮುಂಚೆ ಯಾವ ರೀತಿ ಕಮ್ಯೂಟ್ ಮಾಡ್ತಿದ್ರು ಆ ರೀತಿ ಅವರಿಗೆ ವಾತಾವರಣ ನಿರ್ಮಾಣ ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ರಿಪೋರ್ಟರ್ ಈ ಒಂದು ಸುದ್ದಿನ ಫಾಲೋ ಅಪ್ ಮಾಡ್ತಾರೆ. ಆದಷ್ಟು ಬೇಗ ಈ ಒಂದು ಕೆಲಸ ತಮ್ಮಿಂದ ಆಗಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಆನಂದ್, ಎಲ್ಲ ಡೀಟೇಲ್ಸ್ಗೆ. ಈ ರೀತಿಯಾದಂಥ ಸಮಸ್ಯೆಯಲ್ಲಿ ರೈತರು ಬದುಕ್ತಾ ಇದ್ದಾರೆ. ಕಳೆದ 1 ತಿಂಗಳಾಯಿತು ಈ ಒಂದು ಸೇತುವೆ ಬಿದ್ದು ಹೋಗಿ. ಒಂದು ಸ್ವಲ್ಪ ಪ್ರಮಾಣದ ಸೇತುವೆ, ಅದನ್ನು ದಾಟ್ ಹೋದರೆ ಒಂದು 200-300 ಮೀಟರ್ ಹೋದರೆ ಆ ಕಡೆ ಆ ರೈತರ ಜಮೀನುಗಳು ಇದ್ದಾವೆ. ಆದರೆ ಆ ಜಮೀನಿಗೆ ಹೋಗೋಕ್ಕೆ ಈಗ ಸೇತುವೆ ನೋಡಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಕುಸಿದು ಹೋಗಿದೆ ಅಂತ. ಅದು ಸೊ ಈ ಪರಿಸ್ಥಿತಿಯಲ್ಲಿ ಈ ಸೇತುವೆ ಮೇಲೆ ಯಾವುದೇ ಒಂದು ವೆಹಿಕಲ್ಗಳನ್ನು ಓಡಾಡಿಸುವಂತಹ ಧೈರ್ಯ ಅಲ್ಲಿನ ರೈತರು ಮಾಡ್ತಾ ಇಲ್ಲ, ಮಾಡಬಾರ್ದು ಕೂಡ. ಯಾಕಂದರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಆ ಸೇತುವೆ ಇದೆ. ಜಸ್ಟ್ ನಿಂತ್ಕೊಂಡಿದೆ ಅಷ್ಟೇ ಸೇತುವೆ, ಜನ ಓಡಾಡ್ತಾ ಇದ್ದಾರೆ ಅಷ್ಟೇ. ಆದರೆ ಅದ್ರ ಮೇಲೆ ಓಡಾಡೋದಕ್ಕೂ ಕೂಡ ಭಯ ಪಡುವಂಥ ಪರಿಸ್ಥಿತಿಯಲ್ಲಿ ಆ ಸೇತುವೆ ಇದೆ. ಜನರು ಹಾಗಾಗಿ ಇಲ್ಲಿ ಓಡಾಡೋದೇ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇನ್ನು 2 ವೀಲರು ಅಥವಾ ಅವರ ಟ್ರ್ಯಾಕ್ಟರು, ಎತ್ತಿನ ಗಾಡಿ ಅದನ್ನೆಲ್ಲ ತೆಗೆದುಕೊಂಡು ಹೋಗಬೇಕು ಅಂತಿದ್ರೆ ಬೇರೆ ಗ್ರಾಮಗಳ ಮೂಲಕವಾಗಿ ಸುತ್ತುವರೆದು ತಮ್ಮ ಜಮೀನುಗಳಿಗೆ ಹೋಗಬೇಕು.
ಈ ಸೇತುವೆ ದಾಟಿ ಹೋದ್ರೆ ಒಂದು 200 ಮೀಟರ್ಗೆ ಅವರು ಹೊಲ ಗದ್ದೆಗಳೆಲ್ಲ ಬರುತ್ತೆ. ಆದರೆ ಬೇರೆ ಊರುಗಳಿಂದ ರೌಂಡ್ ಹಾಕಿ ಅವರ ಜಮೀನುಗಳಿಗೆ ಹೋಗ್ತಾ ಇರೋದ್ರಿಂದ ಬಹಳ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಶಾಸಕರು ಕೂಡ ಮಾತಾಡಿದ್ದಾರೆ ಈ ಬಗ್ಗೆ. ಆದಷ್ಟು ಬೇಗ ಸಮಸ್ಯೆ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ 2 ಪ್ರಮುಖ ಸಮಸ್ಯೆಗಳನ್ನ ನೋಡಿದ್ವಿ. ಆ ಸಮಸ್ಯೆಗಳ ಬಗ್ಗೆ ನ್ಯೂಸ್ 18 ಕೂಡ ಎಲ್ಲ ರೀತಿಯ ಮಾನಿಟರಿಂಗ್ ಮಾಡುತ್ತೆ. ನೋಡೋಣ ಯಾವಾಗ ಪರಿಹಾರ ಸಿಗುತ್ತೆ ಅಂತ. ಇದಿಷ್ಟು